ಶ್ರೀ ಕ್ಷೇತ್ರ ಕೈವಾರ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ತಪೋಭೂಮಿ. ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಹರಿಹರ ಗುರು ನೆಲೆಸಿರ್ತಕ್ಕಂತಹ ಕ್ಷೇತ್ರ. ಈ ಒಂದು ಭಾದ್ರಪದ ಮಾಸದ ಹುಣ್ಣಿಮೆ ಆಗಿರ್ತಕ್ಕಂತಹ ನಾಳೆ ಭಾನುವಾರ. ಯಾಕೆಂತಂದರೆ ಕೈವಾರ ಕ್ಷೇತ್ರದ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಮಠದಲ್ಲಿ ಪ್ರತಿ ಮಾಸದ ಹುಣ್ಣಿಮೆಯೆಂದು ಸಹ ಬಹಳ ವಿಶೇಷವಾಗಿರ್ತಕ್ಕಂತಹ ಸದ್ಗುರುಗಳಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿಗೆ ಅಭಿಷೇಕದ ಕೈಂಕರ್ಯಗಳು ನಡೆಯುತ್ತೆ. ಇದಾದ ನಂತರ ರಥೋತ್ಸವ ಕಾರ್ಯಕ್ರಮಗಳಿರುತ್ತೆ. ಇದೆಲ್ಲವೂ ಕೂಡ ಪ್ರತಿ ಮಾಸದ ಹುಣ್ಣಿಮೆಯಲ್ಲೂ ಕೂಡ ನಡೆಯುತ್ತೆ. ಆದರೆ ನಾಳೆ ಈ ಒಂದು ಹುಣ್ಣಿಮೆ ಕಾರ್ಯಕ್ರಮದ ನಂತರ ಅಂದರೆ ನಾಳೆ ಈ ಒಂದು ಚಂದ್ರಗ್ರಹಣದ ಪ್ರಯುಕ್ತವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೆಯುತ್ತೆ. 12:30 ಗಂಟೆಗೆ ರಥೋತ್ಸವ ಕೂಡ ನಡೆಯುತ್ತೆ. ಅದಾದ ನಂತರ ಭಕ್ತರಿಗೆ ಒಂದು ದಾಸೋಹ ಭವನದಲ್ಲಿ ಉಚಿತ ಅನ್ನ ದಾಸೋಹವನ್ನು ಕೂಡ ಏರ್ಪಡಿಸಲಾಗಿದೆ. ಇದಾದ ನಂತರ 4:15 ಗಂಟೆಗೆ, ಯಾಕೆಂತಂದರೆ ಆ ಒಂದು ಚಂದ್ರಗ್ರಹಣ ರಾತ್ರಿ 9:30 ಗಂಟೆಗೆ ಪ್ರಾರಂಭ ಆಗೋದ್ರಿಂದ ಆ ಒಂದು ಅದಕ್ಕಿಂತಲೂ ಮುಂಚಿತವಾಗಲೇ ಸಹ ಈ ಪೂಜೆಗಳ ಕೈಂಕರ್ಯ ಎಲ್ಲವೂ ಕೂಡ ಮುಗಿದ ನಂತರ ಸಂಜೆ 4:15 ಗಂಟೆಗೆ ಈ ಒಂದು ಸದ್ಗುರು ಶ್ರೀ ಯೋಗಿನಾರಾಯಣ ಮಠದ ಬಾಗಿಲುಗಳನ್ನು ಮುಚ್ಚಲಾಗತ್ತೆ. ಯಾರಿಗೂ ಕೂಡ ಭಕ್ತಾದಿಗಳಿಗೆ ಪ್ರವೇಶ ಇರೋದಿಲ್ಲ. ಇದಾದ ನಂತರ ಅಂತಂದರೆ 9:30 ಗಂಟೆಯಿಂದ ಪ್ರಾರಂಭವಾಗ್ತಕ್ಕಂತಹ ಈ ಚಂದ್ರಗ್ರಹಣ 1:30 ಗಂಟೆಗೆ ಅಂದರೆ ರಾತ್ರಿ ಸುಮಾರು ಅಂದರೆ ಬೆಳಗಿನ ಜಾವ, ಸೋಮವಾರದ ಬೆಳಗಿನ ಜಾವ 1:30 ಗಂಟೆಗೆ ಇದು ಮುಕ್ತಾಯವಾಗುತ್ತೆ. ಅದಾದ ನಂತರ ಬೆಳಗಿನ ಜಾವ 3:30 ಗಂಟೆಗೆ ಅರ್ಚಕ ವೃಂದದವರು ಬಂದು ಈ ಒಂದು ದೇವಾಲಯವನ್ನು ಶುಚಿತ್ವವನ್ನು ಗೊಳಿಸಿ ಅದಾದ ನಂತರ ಪ್ರತಿದಿನ ಯಾವ ರೀತಿಯಾಗಿ ಈ ಒಂದು ಘಂಟಾನಾದ, ಸುಪ್ರಭಾತ, ಗೋಪೂಜೆ ನಡೆಯುತ್ತೋ ಅದೇ ಪ್ರಕಾರವಾಗಿ ಸೋಮವಾರದ ಅಂದರೆ ಚಂದ್ರಗ್ರಹಣದ ಮಾರನೇ ದಿನ ಸೋಮವಾರ ಬೆಳಿಗ್ಗೆ 5:20 ಗಂಟೆಗೆ ಈ ಒಂದು ಘಂಟಾನಾದ, ಸುಪ್ರಭಾತ, ಗೋಪೂಜೆ ಎಲ್ಲವೂ ಕೂಡ ಈ ಒಂದು ದೇವಾಲಯದಲ್ಲಿ ನಿರಂತರವಾಗಿ ನಡೀತಕ್ಕಂತಹದ್ದು. ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಆ ಒಂದು ಚಂದ್ರಗ್ರಹಣದ ದಿನ ಏನಿದೆ ಅವತ್ತು ಹುಣ್ಣಿಮೆ ದಿನ ಇಲ್ಲಿಂದ ಹತ್ತಿರದಲ್ಲಿ ಇರ್ತಕ್ಕಂತಹ 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಆಲಂಬಗಿರಿ ಕ್ಷೇತ್ರದಲ್ಲಿ ಕೂಡ ಗಿರಿ ಪ್ರದಕ್ಷಿಣೆ, ದೀಪೋತ್ಸವ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಅವತ್ತು ಚಂದ್ರಗ್ರಹಣ ಆದರೂ ಕೂಡ ಆ ಗಿರಿ ಪ್ರದಕ್ಷಿಣೆ, ದೀಪೋತ್ಸವ ಎಲ್ಲವೂ ಇರುತ್ತೆ. ಇದನ್ನೆಲ್ಲವನ್ನು ಭಕ್ತಾದಿಗಳು ಗಮನದಲ್ಲಿ ಇಟ್ಕೊಂಡು ಸದ್ಗುರು ಶ್ರೀ ಯೋಗಿನಾರಾಯಣ ಮಠ ಟ್ರಸ್ಟ್ ಸಮಿತಿಯವರು ಎಲ್ಲ ಭಕ್ತಾದಿಗಳಿಗೆ ಅನುಕೂಲಗಳನ್ನು ಮಾಡಿದ್ದಾರೆ. ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಂ.ಆರ್. ಜಯರಾಮ್ರವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಪೂಜಾ ವ್ಯವಸ್ಥೆಗಳನ್ನು ನೆರವೇರಿಸ್ತಾ ಇದೆ. ಎಲ್ಲ ಭಕ್ತರು ಕೂಡ ಇದನ್ನು ತಿಳ್ಕೊಂಡು ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.